ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮಿಸ್ಟರ್ K13 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಂಬಾ ದಿನಗಳ ನಂತರ ಯೂಟ್ಯೂಬ್ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಕೋಣ ಇನ್ಮೇಲೆ ಇನ್ನೇನ್ ಬನ್ನಿ. ಇನ್ಸ್ಟಾಗ್ರಾಮ್ ಚೆನ್ನಾಗಿ ಓಡ್ತಾ ಇದೆ. ನಮ್ ವ್ಯೂವರ್ಸ್ಗೆ 30 ಸೆಕೆಂಡ್ ಕೊಡೋ ಮಜಾನ ಇನ್ನೊಂದು 5 ನಿಮಿಷ 6 ನಿಮಿಷ ಕೊಡೋಣ ಅಂತ ಒಳ್ಳೊಳ್ಳೆ ವ್ಲಾಗ್ಗಳು ಮಾಡೋಣ. ಒಳ್ಳೊಳ್ಳೆ ಮಜಾ ಇರುತ್ತೆ ಅಲ್ವಾ? ಬರೀ ಇನ್ಸ್ಟಾಗ್ರಾಮ್ ಇದ್ರೆ ಏನ್ ಚೆನ್ನಾಗಿರ್ತೇಳಿ. ಅದಕ್ಕೋಸ್ಕರ ಅಂಡ್ ಇವತ್ತು ಸ್ಪೆಷಲ್ ಏನಪ್ಪಾ ಅಂದ್ರೆ ನಂಜನಗೂಡು ಹೋಗ್ತಾ ಇದ್ದೀನಿ, ನಮ್ಮ ಮಾವನ ಮನೆಗೆ ಸುಮ್ನಂಗೆ. ಆಮೇಲೆ ನಂಜನಗೂಡಿಂದ ನಾಗಮಂಗಲ ಹೋಗ್ಬೇಕು ಭಾನುವಾರ. ಇವತ್ತು ಶನಿವಾರ. ನಾಳೆ ಅದು ಊಟ ಗೀಟ ಮಾಡ್ಕೊಂಡು ಹೊರಡ್ತೀನಿ. ಎಷ್ಟು ಚೆನ್ನಾಗಿದೆಯಲ್ಲ ಬೆಳಗ್ಗೆ ಮಾರ್ನಿಂಗ್ ರೈಡ್ ಮಜಾ ಮಾತ್ರ ಒಂಥರ ಸ್ವರ್ಗಕ್ಕೆ ಒಂದೇ ಗೇಣು. ಮಧ್ಯಾಹ್ನ ಮಾತ್ರ ಅಯ್ಯಯ್ಯೋ ಬಿಸಿ ತವಾ ಮೇಲೆ ಕೂತಂಗ ಆಯ್ತದ ಗುರು. ಗಾಡಿ ಮೇಲೆ ಕುಂತ್ರೆ ಯಪ್ಪ ಈ ಟೈಮಲ್ಲಿ ಆಗಲ್ಲ, ಅಷ್ಟೊಂದು ತುಂಬಾ ಹಿಂಸೆ. ಯಾರಿಗೆ ಯಾರು ಇಲ್ರಿ, ಬಂಧುಗಳೆಲ್ಲ ಸುಳ್ರಿ, ಅಂತಸ್ತೇ ಮುಖ್ಯ ರೀ, ವರ್ಚಸ್ಸೇ ಲೆಕ್ಕರಿ, ಪ್ರೀತಿಸಿದ್ದೇ ತಪ್ಪಂದ್ರೆ ನಾವೇನು ಮಾಡೋದ್ರಿ. ಆಹಾ ಮಸ್ತ್ ಮಜಾ. ಒಂದ್ಸಲ ನಿಂತ್ಕೊಂಡು ಓಡ್ಸೋಣ. ಮಜಾನ ಮಜಾ. ಟ್ರಾವೆಲಿಂಗ್ ಅಲ್ಲಿ ಸಿಗೋ ಮಜಾ ಇನ್ನೆಲ್ಲೂ ಸಿಗಲ್ಲ ಗುರು. ಒಬ್ರೇ ಹಿಂಗೇ ಹೋಯ್ತಾ ಇರೋದು. ಹಂಗಾಗಲ್ಲ. ಅಪ್ಪ ಅಮ್ಮ ಅಕ್ಕ ಬಾವ ಅವ್ರನ್ನೆಲ್ಲ ಬಿಟ್ಟು ಬದುಕಕ್ಕೂ ಆಗಲ್ಲ ಗುರು. ಎಲ್ದಿ ಏನ್ ಜೀವನ ಬೇಜಾರಾಯ್ತು ಅಂತ ಊರೂರು ಬಿಟ್ಟು ಓಡಾಡೋಕ್ಕಾಯ್ತು. ಓಡಾಡ್ಬೋದಷ್ಟೇ, ಓಡೋಗಕ್ಕಾಗಲ್ಲ. ಇಲ್ಲಿ ನೋಡಿ, ನಮ್ಮ ಹೊಟ್ಟೆ ಉರ್ಸಕ್ಕೆ ಹೊರ್ಗಡೆಲ್ಲ ಹಿಂಗ್ ಬರೋದು. ಎಲ್ಲ ಡಿಸ್ಟರ್ಬೆನ್ಸ್ಗಳು ಇವೆಲ್ಲ ನಮ್ಗೆ. ಈಗಿನ ಕಾಲದಲ್ಲಿ ಹೆಂಗ್ ಗೊತ್ತಾ, ಜನ ಲವರ್ ಇದ್ರು ಇನ್ನೊಂದು ಹುಡ್ಗಿನ ಮೇಂಟೈನ್ ಮಾಡೋ ತರ ಮಾಡ್ತಾರೆ, ಆ ಹುಡ್ಗಿನ ಸತಾಯಿಸ್ತಾರೆ, ಆ ಥರ ಎಲ್ಲ ಮಾಡ್ತಾರೆ. ಆ ಥರ ಎಲ್ಲ ನಾವು ಮಾಡೋಕ್ಕಾಗುತ್ತಾ? ಅದೆಲ್ಲ ಯೋಚನೆ ಮಾಡಬೇಕು. ನಾವು ಹಂಗೆ ಮಾಡಬಾರ್ದು. ಇರೋ ಹುಡುಗಿಗೆ ಲಾಯಲ್ ಆಗಿರ್ಬೇಕು. ಸಖತ್ತಾಗಿದೆ. ಏ ಸೂರ್ಯ ಏನ್ ಡಾರ್ಲಿಂಗ್ ಮಿಂಚ್ತಾ ಇದೆಯಾ? ಮಸ್ತಾಗಿ ಕಾಣ್ತಾವ್ ಗುರು. ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ ಅಂತ ನಾವ್ ಹೇಳಿ. ಆದ್ರೂ ಹೆಣ್ಮಕ್ಳ ಕಷ್ಟನ ನಾವು ಕೇಳ್ಬೇಕು. ಗಂಡ್ಮಕ್ಳು ಕೇಳಿ ಅರ್ಥ ಮಾಡ್ಕೊಂಡು ಅಟ್ಲೀಸ್ಟ್ ಅವ್ರಿಗೆ ಏನಾದ್ರು ಒಂದು ಸಲಹೆ ಏನಾದ್ರು ಕೊಡ್ಬೇಕು. ಅವ್ರು ಅರ್ಥ ಮಾಡ್ಕೋತಾರೆ. ಹೆಣ್ಮಕ್ಳು ಅರ್ಥ ಮಾಡ್ಕೋತಾರೆ ನನ್ನ ಪ್ರಕಾರ. ಕೆಲವ್ರು ಹೆಂಗೆ ಅಂದ್ರೆ ಫ್ರೆಂಡ್ ಅಂತ ಹುಡುಗಿ ಅನ್ಕೊಂಡಿರ್ತಾಳೆ ಅಂತ ಅನ್ಕೊಳ್ಳಿ. ಫ್ರೆಂಡ್ ಆದವನು ಫ್ರೆಂಡ್ ತರ ಇರ್ಬೇಕು, ಓಕೆನಾ? ಅವಳಿಗೆ ಒಂದೊಳ್ಳೆ ಗೈಡೆನ್ಸ್ ಕೊಡ್ಬೇಕು, ಒಂದೊಳ್ಳೆ ವಿಚಾರ ಹೇಳ್ಬೇಕು. ಅವಳ ಪ್ರಾಬ್ಲಮ್ ನ ಅಡ್ವಾಂಟೇಜ್ ಆಗಿ ಇಟ್ಕೊಂಡು ಅವಳನ್ನ ಬೇರೆ ತರ ಯೂಸ್ ಮಾಡ್ಕೊಳಕ್ ನೋಡ್ಬಾರ್ದು ಯಾವತ್ತೂ. ಅದು ತುಂಬಾ ದೊಡ್ಡ ತಪ್ಪು. ಆಗ ಅವನ್ನ ಫ್ರೆಂಡು ಅಂತಲೇ ಅನ್ನಲ್ಲ, ಅವನ್ನ ಅಕ್ಕ ಬೇಡ ಬಿಡಿ, ಸುಮ್ಮನೆ ಯಾಕೆ ಹೇಳೋದು. ಏನ್ ಚೆನ್ನಾಗಿ ಕಾಣ್ತಾ ಇದ್ ಗುರು. ಆ ಕಡೆನೂ ತೋಟ, ಈ ಕಡೆನೂ ತೋಟ, ಈ ಬ್ರಿಡ್ಜು. ಆಹಾ ಸೂರ್ಯನ ಕಿರಣ ಆ ಸೈಡಿಂದ ಈ ಸೈಡಿಂದ ಬರ್ತಾ ಇದೆ. ಮಜಾನೋ ಮಜಾ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಬೆಟ್ಟ, ಈ ಕಡೆ ತೋಟ, ಈ ಕಡೆನೂ ತೋಟ, ತೆಂಗಿನ ತೋಟ. ಆಹಾ ಮಸ್ತ್ ಮಜಾ. ಕ್ಲೌಡ್ಸ್ ನೋಡ್ರಿ ಏನ್ ಮಜವಾಗೈತೆ. ಏನ್ ಚೆನ್ನಾಗ್ ಕಾಣ್ತಾ ಇದ್ ಗುರು. ನಾನೇನೋ ಹೊಗೆ ಹಾಕೊಂಡವ್ರೆ ಯಾರೋ ಅನ್ಕೊಂಡ್ರಿ, ಹೊಗೆ ಹಾಕ್ಬಿಟ್ಟವ್ರ ಅಂತ. ಇಲ್ಲ ಆಯ್ತಾ, ಆಕ್ಚುಲಿ ಕ್ಲೌಡ್ಸ್ ಅದು ಸಖತ್ತಾಗಿದೆ. ಯಾರಿಗಾರ ಡ್ರಾಪ್ ಬೇಕಾ ತಾಯಣೆ ಕೇಳ್ಬಿಡಿ, ನಾನು ಮಾಡಲ್ಲ. ಯಾಕೆ ಹೇಳಿ, ನನಗೆ ಗ್ಯಾರಂಟಿ ಇಲ್ಲ. ಇನ್ನು ನಿಮ್ಮನ್ನ ಕರ್ಕೊಂಡೋಗಿ ಏನಾದ್ರು ಹೊಗೆ ಹಾಕ್ಸ್ಬಿಟ್ರೆ ಅವ್ನ ನನ್ನ ತಲೆ ಮೇಲೆ ಎಲ್ಲ ಬರ್ತದೆ. ಜೀವನ ಟಾನಿಕ್ ಬಾಟ್ಲು ಕುಡಿಯೋ ಮುಂಚೆ ಅಲ್ಲಾಡ್ಸು, ಬಾರಲ್ದಿ ಫುಲ್ಲು ಅಳ್ಳಾಡ್ಸು. ಕುಂಡಾಪುರ. ಓ ಸಖತ್ತಾಗೈತಲ್ಲ ಗುರು ಹೆಸರು, ಮಸ್ತಾಗಿದೆ. ಸೂಪರ್ ಫ್ಯಾಂಟಾಸ್ಟಿಕ್ ಮೈಂಡ್ ಬ್ಲೋಡಿಂಗ್. ಮಳವಳ್ಳಿಗೆ ಬಂದಿದ್ದೀನಿ. ಮಳವಳ್ಳಿಗೆ ಸ್ವಾಗತ ಸುಸ್ವಾಗತ. ಮಳವಳ್ಳಿ ಬಾಯ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ, ಹಂಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ್ ಹೇಳಿ, ಸಬ್ಸ್ಕ್ರೈಬ್ ಅನ್ನೋ ಪದಾನೇ ಹೇಳಕ್ ಬರ್ತಾ ಇಲ್ಲ. ನಾನು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀನಿ ನೋಡಿ. ಎಂತಹ ದುರ್ವಿಧಿ. ಓ ಏ ಅಣ್ಣ, ಹೆಂಗೋ ಬರ್ತೀರ ಅದೇ. ಅಯ್ಯೋ ಸ್ವಾಮಿಗಳ ಬೀಜ ಬಾಯಿಗೆ ಬರ್ತಿರಲ್ರ. ಇರೋದು 2, ಅದನ್ನು ಕಳ್ಕೊಂಬಿಟ್ರೆ ಹೆಂಗ್ ಹೇಳಿ? ಮುಂದೆ ಪ್ರೊಡಕ್ಷನ್ ನಿಂತೋಗ್ಬಿಡುತ್ತೆ. ಏ ಅಂಕೋಲ್, ಓ ಇದು ನಿಮ್ಮ ಮನೆ ವರಾಂಡ ಅಲ್ಲ, ರೋಡು. ಓ ಅಪ್ಪ ಭಾರಿ ಚೆನ್ನಾಗಿದೆ. ಸೈಕ್ ಫುಲ್ ಸೈಕು. ಅಂಕಲ್ ಮನೆ ವರಾಂಡ ಅನ್ಕೊಂಡ್ಬಿಟ್ಟವ್ರ. ಇದನ್ನ ಪಾಪ ವಯಸ್ಸಾದವ್ರಲ್ವಾ,
ಸುಮ್ಮನೆ ಹಂಗೆ ತಮಾಷೆಯಾಗಿ ಹೇಳಿದೆ ಅಷ್ಟೇ, ಬೇರೆ ಏನಿಲ್ಲ. ಅಪಾರ್ಥ ಮಾಡ್ಕೋಬೇಡಿ. ಈ ಥರ ಆಟೋ ಇಟ್ಕೊಂಡ್ಬಿಡ್ಬೇಕು ನಾನು, ಚೆನ್ನಾಗಿರುತ್ತೆ ಅಲ್ವಾ. 61 ಕಿಲೋಮೀಟ್ರ್ ಇದೆ, ಇನ್ನು 1 hour 20 ನಿಮಿಷ. ರೋಡು ಸ್ವಲ್ಪ ಅಷ್ಟಕ್ಕಷ್ಟೆ. ಇಲ್ಲೆಲ್ಲೋ ಲೆಫ್ಟ್ ತಿಳ್ಕೊಂಡು ತೋರಿಸ್ತಾ ಇದೆ ಗೂಗಲ್ ಆಂಟಿ ಏನು ತೋರಿಸ್ತಾಳೋ ಅದೇ ರೋಡಲ್ಲೇ ಹೋಗೋದು ನಾವು. ಏನು ಮಾಡೋಕ್ಕಾಗುತ್ತೆ. ಬಂದಿದ್ದೀನಿ, ಆ ಕಡೆಯಿಂದ ಹೋಗ್ಬೋದು, ಅದು ಗೊತ್ತು ಚೆನ್ನಾಗಿ ರೂಟು. ಬಟ್ ಇದು ಯಾವುದೋ ನಿಯರ್ ಬೈ ಇರ್ಬೋದಾ ಅಂತ ಒಂದು ಊಹೆ ನಮ್ಮದು. ಬನ್ನಿ ಹೋಗೋಣ, ಗೂಗಲ್ ಆಂಟಿ ತೋರಿಸಿರೋ ರೋಡಲ್ಲಿ ಪೀಸಾಗಿ ಹೋಗೋದು ಅಷ್ಟೆ. ಇದೇನಾ? ಎಸ್, ಗೂಗಲ್ ಆಂಟಿ ತೋರಿಸಿದ ರೋಡಲ್ಲೇ ನಾವು ನಮ್ಮ ನಂಜನಗೂಡಿಗೆ ಹೋಗ್ತೇವೆ. ವೆರಿ ನೈಸ್ ರೋಡ್ ಯಾ. ಇಟ್ಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ಸೂಪರ್, ಬಟ್ ಇಟ್ಸ್ ಸಿಂಗಲ್ ಲೈನ್. ಇಟ್ಸ್ ಗುಡ್, ನಾಟ್ ಬ್ಯಾಡ್. ರೀಸೆಂಟಾಗಿ ಎಲ್ಲ ಮಾಡ್ಬಿಟ್ಟವ್ರು ರೋಡು, ತುಂಬ ಚೆನ್ನಾಗಿದೆಪ್ಪ ರೋಡು. ಕರ್ವಿ ರೋಡ್ಸ್ ಥರ ಇದೆ. ಆಂಟಿ ತೋರಿಸ್ತಾ ಇದ್ದಾಳೆ. ಆಂಟಿ ತೋರಿಸ್ತಾವಳೆ ಅಂದರೆ ಕರೆಕ್ಟೇ, ಐ ಮೀನ್ ನಮ್ಮ ಗೂಗಲ್ ಆಂಟಿ. ವಾವ್, ವೆರಿ ನೈಸ್. ತುಂಬ ಬಗ್ಸಕ್ಕೆ ಹೋದರೆ ಬಗ್ಕೊಂಬಿಡ್ತೀನಿ, ನನಗೆ ಯಾಕೆ ಬೇಕು. ಸಖತ್ತಾಗಿದೆ ಕಣೋ ರೋಡು. ಅಯ್ಯೋ ಶಿಷ್ಯ, ಶಂಭುಲಿಂಗ, ಮರೇಶ್ವರ. ಈ ರೋಡ್ ಮಾತ್ರ ಏನು ಬೊಂಬಾಟಾಗಿದೆ ಗೊತ್ತೇನ್ರಿ. ಆಹಾ, ಅದ್ಭುತ, ಸ್ವರ್ಗ ಗುರು. ಜಾಸ್ತಿ ಗಾಡಿಗಳು ಇಲ್ಲ, ರೋಡ್ ಬೇರೆ ಇಷ್ಟು ಚೆನ್ನಾಗಿದೆ. ಎಷ್ಟು ಪೀಸ್ ಆಗಿದೆ ಗೊತ್ತಾ, ಅಕ್ಕಪಕ್ಕ ಹೊಲ ಗದ್ದೆ ತೋಟ. ಆಹಾ, ಏನಪ್ಪ ಮಸ್ತ್ ಬೈಕ್ ಓಡ್ಸೋಕ್ಕೆ. ಪೀಸಾಗಿ ನಿಧಾನಕ್ಕೆ ಓಡಿಸ್ಕೊಂಡು ಬರ್ತಾ ಇದ್ದೀನಿ. ಇಲ್ಲಿ ರೈಟು ಹಂಗೂ ಬರ್ತಿದ್ವೇನೋ, ನಾವು ಹಿಂಗೆ ಬಂದಿದ್ದೀವಿ. ಈ ರೋಡ್ ನೋಡಿದ್ದೀನಿ ಕರೆಕ್ಟು. ಮಳವಳ್ಳಿಯಿಂದ ಬಂದಿದ್ರೆ ಹಂಗೆ ಜಾಯಿನ್ ಆಗ್ತಾ ಇದ್ದೆ. ಈ ರೋಡ್ ಚೆನ್ನಾಗಿದೆಯಲ್ಲ. ಲಲ ಏನು ಹೂವು, ಹಣ್ಣ, ಟೊಮೆಟೊನ, ಏನದು? ಕ್ಯಾಪ್ಸಿಕಮ್ ಕರೆಕ್ಟ್, ಕ್ಯಾಪ್ಸಿಕಮ್. ನಾನು TNC ಪುರ ನಂಜನಗೂಡು ಈ ಸೈಡ್ ಬಂದಾಗ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ ನಾರ್ಮಲಾಗಿ, ಗೊತ್ತಾ. ನಾ ಆ ದೇವಸ್ಥಾನ ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಬಣ್ಣಾರಿ ಅಮ್ಮ ತಾಯಿ ದೇವಸ್ಥಾನ ಅಂತ ಇಲ್ಲೇ ಕೊಳ್ಳೇಗಾಲ ರೋಡಲ್ಲಿರೋದು. ಏನು TNC ಪುರದಲ್ಲೇ ಇರೋದು, ಐ ಮೀನ್ ಆ ರೋಡಲ್ಲಿರೋದು. ನನಗೆ ಜಾಸ್ತಿ ನಾನು ಆ ದೇವಸ್ಥಾನಕ್ಕೆ ಹೋಗೋದು. ನನಗೆ ತುಂಬ ಪಾಸಿಟಿವ್ ಎನರ್ಜಿ ಎಲ್ಲ ಸಿಗುತ್ತೆ, ತುಂಬ ಒಳ್ಳೆಯದಾಗಿದೆ. ನಾನು ಎಲ್ಲ ಏನೇ ಕಷ್ಟ ಸುಖ ಏನೇ ಇದ್ದರೂ ಎಲ್ಲ ದೇವ್ರ ಹತ್ರನೇ ಹಂಚ್ಕೊಳ್ಳೋದು. ಅದೊಂದೇ ದೇವ್ರ ಹತ್ರ, ಎಲ್ಲ ದೇವ್ರ ಹತ್ರನೂ ಹಂಚ್ಕೋತೀನಿ. ಬಟ್ ಈ ದೇವಸ್ಥಾನ ಅಂದಾಗ ನಂಗೆ ಇನ್ನೂ ಖುಷಿ, ಏನೋ ಒಂದು ನೆಮ್ಮದಿ. ಅದಕ್ಕೋಸ್ಕರ ನಾನು ಇಲ್ಲೇ ಬರೋದು. ಈಗ ಹೋಗ್ಬಿಡೋಣ ನಂಜನಗೂಡಿಗೆ ಅಂದ್ಕೊಂಡೆ, ಬಟ್ ಯಾಕೋ ಮನಸ್ಸಿಲ್ಲ. ದೇವಸ್ಥಾನಕ್ಕೆ ಹೋಗ್ತೀನಿ, ಏನು ಪರವಾಗಿಲ್ಲ. ಇನ್ನೊಂದು ಅರ್ಧ-ಮುಕ್ಕಾಲು ಗಂಟೆ ಲೇಟ್ ಆದರೂ ನಡೆಯುತ್ತೆ. ಒಂದು 10 ನಿಮಿಷ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಮನೆಗೆ ಹೋಗ್ತೀನಿ ಅಷ್ಟೆ. ಇದೇನೇ ದೇವಸ್ಥಾನ, ಬಣ್ಣಾರಿ ಅಮ್ಮ ತಾಯಿ ದೇವಸ್ಥಾನ. ನಾನು ಎಷ್ಟು ಸಲ ಬರ್ತೀನಿ ಗೊತ್ತಾ ಇಲ್ಲಿಗೆ. ತುಂಬ ಖುಷಿ, ಬೇಜಾರು ಏನೇ ಇದ್ದರೂ ನಾನು ಇಲ್ಲೇ ಬರೋದು. ಇದೇ ದೇವಸ್ಥಾನ. ಬನ್ನಿ ದರ್ಶನ ಮಾಡ್ಕೊಂಬರೋಣ. ಗಾಡಿ ಸೈಡಲ್ಲಿ ನಿಲ್ಲಿಸಿ ಖುಷಿಯಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬೋಣ. ಸ್ನೇಹಿತರೆ, ನಾನು ಹೇಳ್ತಿದ್ದಿದ್ದು ಬಣ್ಣಾರಿ ಅಮ್ಮ ತಾಯಿ ದೇವರು ಇದೇ ದೇವಿನೇ. ನೀವು ಎಲ್ಲ ನಮಸ್ಕಾರ ಮಾಡ್ಕೊಳ್ಳಿ. ಏನಾದರೂ ಕೇಳ್ಕೊಬೇಕು ಅಂದರೆ ಭಕ್ತಿಯಿಂದ ಕೇಳ್ಕೊಳ್ಳಿ. ದೇವಿ ನಿಮ್ಮನ್ನು ಕಾಪಾಡ್ತಾಳೆ. ದೇವಿ ನೀನೇ ಕಾಪಾಡಮ್ಮ. ತುಂಬ ಥ್ಯಾಂಕ್ಸ್ ಸರ್, ಒಳ್ಳೆಯದಾಗಲಿ. ದೇವಿ ನಿಮ್ಮನ್ನೆಲ್ಲರನ್ನೂ ಕಾಪಾಡಲಿ. ಫೈನಲಿ ದೇವ್ರ ದರ್ಶನ ಆಯಿತು ಸ್ನೇಹಿತರೆ, ನಿಮಗೆ ತೋರಿಸಿದ್ದೀನಿ. ನೀವು ಎಲ್ಲ ದೇವ್ರಿಗೆ ಹಂಗೆ ನಮಸ್ಕಾರ ಮಾಡ್ಕೊಂಬಿಡಿ ವಿಡಿಯೋಲ್ಲೇ ನೋಡಿಕೊಂಡು. ಆದರೆ ಒಂದು ಸಲ TNC ಪುರಕ್ಕೆ ಬನ್ನಿ. ನನಗೆ ತುಂಬ ಪಾಸಿಟಿವ್ ವೈಬ್ಸು ಎಲ್ಲ ಒಳ್ಳೇದಾಗಿದೆ. ನಾನು ದೇವ್ರನ್ನ ತುಂಬ ನಂಬ್ತೀನಿ, ನಮ್ಮದೇ ಇರೋಲ್ಲ. ಏನು ಗುರು ಈ ಸೆಂಚುರಿಲಿ ನೀನು ದೇವ್ರಿಗೆ ಇವರು ಅಂತೀಯಲ್ಲಪ್ಪ ಸ್ವಾಮಿ ಅಂತೀರಾ ಅಂತ ಅನ್ನಿಸ್ಬೋದು ಕೆಲವರಿಗೆ. ಬಟ್ ನನಗೆ ದೇವರೇ ಇಲ್ಲ, ನಾನು ದೇವ್ರನ್ನ ನಂಬ್ತೀನಿ ಅಷ್ಟೇ. ಅದು ಬಿಟ್ಟು ನಾನು ಏನೂ ಹೇಳಲ್ಲ. ನನಗೆಲ್ಲ ಒಳ್ಳೇದಾಗಿದೆ ದೇವರಿಂದ. ನಾನು ಇಲ್ಲಿಗೆ ಬಂದಮೇಲಿಂದ ಅಯ್ಯೋ ಹೆಂಗಿದ್ದೋ ಹೆಂಗೋ ಆಗ್ಬಿಟ್ಟಿದ್ದೀನಿ, ಸಾಕು. ಬನ್ನಿ ನಂಜನಗೂಡಿಗೆ ಹೋಗೋಣ. ಈಗ ನಂಜನಗೂಡು ರೋಡ್ ಜಾಯಿನ್ ಆಗಿದ್ದೀನಿ TNC ಪುರದಿಂದ. ಗುರು ಎಲ್ಲ ಕಡೆ ಹಿಂಗೆ ಸೈಕ್ ಮಾಡ್ತಾವ್ರಲ್ಲ ಗುರು, ಏನು ಹಿಂಗಾದ್ರೆ ಕತೆ. ಅಯ್ಯೋ ಭಗವಂತ. ಲೇ ನಾನು ರಾಂಗ್ ರೂಟ ಬರ್ತಾ ಇದ್ದೀನ, ನೀವು ಬರ್ತಾ ಇದ್ದೀರೇನ್ರೋ? ಲೇ ವಾ ಓ ಅಂಕಲ್, ಓ ತಾಳೆ ಹೂವ ಗರಿಯಿಂದ
ಜಾರಿ ಜಾರಿ ಹೊರ ಬಂದ ಅಂತ ಏನ್ ಸೈಕ್ ಮಾಡ್ತಾರಪ್ಪ ಇವರೆಲ್ಲ. ಅಬಾಬಾಬಾಬಾ ಭಯಾನಕ ಅವ್ರೆ. ಈಗ ಆಲ್ಮೋಸ್ಟ್ ಬಂದೀನಿ, ಇನ್ನೊಂದು 10 ಕಿಲೋಮೀಟರ್ ಇದೆ ನಂಜನಗೂಡಿಗೆ. ಇಲ್ಲೆಲ್ಲ ಫುಲ್ ಬರೀ ಭತ್ತನೇ ಐತೆ ಗುರು. ಪಕ್ಕ ಫುಲ್ಲು ನಂಜನಗೂಡಿಂದ ಟಿನಸಿಪುರ ಹೋಗೋ ರೋಡಲ್ಲಿ ಅಲ್ಲಿಂದ ನೋಡ್ಕೊಂಬಂದಲ್ಲ ಬರೀ ಭತ್ತ. ಓಹೋ ಹಂದಿ ಸಾಕಾಣಿಕೆ. ಕಬ್ಬು ಬೆಳೀತಾರೆ, ಇಲ್ಲೆಲ್ಲ ಫ್ಯಾಕ್ಟ್ರಿ ಇದೆ, ಇದು ಶುಗರ್ ಫ್ಯಾಕ್ಟ್ರಿ. ನಂಜನಗೂಡು ರೀಚ್ ಆಗಿದ್ದೀನಿ ಸ್ನೇಹಿತರೆ. ಬ್ಯಾಟ್ರಿ ಹೀಟಿಂಗ್ ಇಶ್ಯೂ ಇರೋದ್ರಿಂದ ಬೇಗ ಆಫ್ ಆಗ್ತಾ ಇದೆ. ಓಕೆನಾ ಅಣ್ಣ, ಸ್ವಲ್ಪ ಬೇಗ ಹೋಗೋಣ, ಬ್ಯಾಟ್ರಿ ಹೀಟ್ ಇಶ್ಯೂ ಇದೆ, ವಿಡಿಯೋ ಮಾಡೋಕ್ಕಾಗಲ್ಲ, ದೇವಸ್ಥಾನ ಹತ್ರ ಹೋಗೋಕ್ಕಾಗಲ್ಲ. ಅಣ್ಣ ಪ್ಲೀಸ್, ಮಿಸ್ ಆಗಿ ಏನಾದ್ರು ಕಟ್ಟಾಯಿತು ಅಂದರೆ ವಿಡಿಯೋನ ಬೇಜಾರು ಮಾಡ್ಕೋಬೇಡಿ. ಓಕೆನಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ಟೇಕ್ ಕೇರ್, ಬಾಬಾ, ಐ ಲವ್ ಯು. ಕಾಣಿಸ್ತಾ ಇದೆ ನಂಜನಗೂಡು ನಂಜುಂಡೇಶ್ವರನ ದೇವಸ್ಥಾನ, ಮಸ್ತಾಗಿ ಕಾಣ್ತಾ ಇದೆ. ಒಂದು ಫೋಟೋ ಹೊಡ್ಕೋತೀನಿ ತಡೀರಿ ಇಲ್ಲಿಂದಾನೆ. ಅಯ್ಯೋ ಮಿಸ್ ಆಯಿತು, ಮುಂದೆ ಹೋಗಿ ಫೋಟೋ ತೆಕ್ಕೋತೀನಿ. ನಂಜನಗೂಡಿಗೆ ಬಂದ್ಬಿಟ್ಟೆ, ಫೈನಲಿ ರೀಚ್ಡ್ ನಂಜನಗೂಡು.